ನೋಡ್ಗುರು ಇವರಿಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ ಇವರಿಬ್ಬರಿಗನ್ನ. ಇವಾಗ ನೋಡಿ ಸ್ವಾಗತಂ ಸುಸ್ವಾಗತಂ. ನೋಡ್ಗುರು ನಾನ್ ಸ್ಟಾಪ್ ಆಗಿ ಹೊಡಿತಾನೆ ಇದ್ದೀನಿ. 6:30 ಆಯ್ತು. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ 5:30 ಹೊಡಿತಾನೆ ಇದ್ದೀನಿ. ಅಯ್ಯಪ್ಪ ರೋಡ್ವೇಸ್ ಅಂತೆ ಕರ್ನಾಟಕ ಬಸ್ ಇದು. ಕ್ಯಾಲಿಕೇಟಿಗೆ ಬಂದಿರ್ಬೇಕು ಮೈಸೂರಿಂದ. ಇಲ್ಲಿಂದ ಬಂದತ ಗುರು, ಬರೇ ಡೈವರ್ಷನ್ ಗುರು. ನಾವೆಲ್ಲ ರೋಡ್ ಚೆನ್ನಾಗೈತೆ ಅಂದ್ಕೊಂಡ್ವಿ. ಅಲ್ಲೇ ಒಂದು ಸ್ವಲ್ಪ ದೂರ ನೋಡಿ ಆಂಬುಲೆನ್ಸ್ ಪೇಷಂಟ್ ಅದಾರ ಅಂತ ನೋಡಿದರೆ ಇವನು ಅವನು ಕಾಲು ಎದ್ಕೊಂಡು ಮಕ್ಕಂಡನ ಅದ್ರೊಳಗೆ ಆರಾಮಾಗೆ ಹುಡುಗಿನ ಕುಂದ್ರಿಸ್ಕೊಂಡು ಪ್ಯಾಸೆಂಜರ್ ಇಟ್ಕೊಂಡು. ಇನ್ನು 45 ಕಿಲೋಮೀಟ್ರ್ ಐತೆ ಗುರು. ಫ್ಯಾಕ್ಟ್ರಿಗೆ ಲೊಕೇಶನ್ ಹಾಕಿದ್ನಿ. ಗೂಗಲ್ ಅಕ್ಕ ಇದೇ ಫ್ಯಾಕ್ಟ್ರಿ ಬಾ ಅಂತ ಹೇಳಿದಾಳೆ. ಇನ್ನು ಅಲ್ಲಿ ಏನು ಮೋಸ ಮಾಡ್ತಾಳೋ ಗೊತ್ತಿಲ್ಲ. ನಂಬ್ಕೊಂಡು ಹೋಗ್ತಾ ಇದ್ನಿ. ಪೂರ್ತಿ ಭರವಸೆ ಇಡಬಾರ್ದು ಗೂಗಲ್ ಅಕ್ಕನ ಮೇಲೆ. ಒಂದು 60%, 60ರಿಂದ 70% ಅಷ್ಟೇ ಭರವಸೆ ಇಡ್ಬೇಕು ಗೂಗಲ್ ಅಕ್ಕನ. ಅಷ್ಟೇ ನಂಬಬೇಕು. 100ಕ್ಕೆ 100 ನಂಬಿ ಬಿಟ್ರೆ ಮುಗ್ದೆ ಹೋತು. ನಡ ನೀರ ಕರ್ಕೊಂಡೋಗಿ ಕೈ ಬಿಟ್ಬಿಡ್ತಾಳೆ. ಹೆಂಗಂತೀರಾ? ಗೋ ಆನ್ ಸ್ಟ್ರೈಟ್ 100 ಮೀಟ್ರ್ ಆನ್ ರೈಟ್, ಗೋ ಆನ್ ಸ್ಟ್ರೈಟ್ 100 ಮೀಟ್ರ್ ಆನ್ ಲೆಫ್ಟ್ ಅಂತಂದು ಸಿಟಿ ಒಳಗೆ ಹೋಗ್ಬಿಟ್ರೆ ಮುಗ್ದೆ ಹೋದ್ ಗುರು. ನಾವೇ ಹುಚ್ಚರಾಗ್ಬಿಡ್ತೀವಿ. ಹಂಗೆ ಹೇಳ್ಬಿಡ್ತಾಳೆ ಗೂಗಲ್ ಅಕ್ಕ. ಗೂಗಲ್ನ ಸ್ವಲ್ಪ ನಂಬಬೇಕು, ಜಾಸ್ತಿ ನಂಬಾರ್ದು. ಗೂಗಲ್ ಮ್ಯಾಪ್ ಹಾಕೋದೇ ಒಂದು ಟೆಕ್ನಿಕ್ ಐತೆ. ಅದು ಟೆಕ್ನಿಕ್ ಇರೋರಿಗೆ ಗೊತ್ತು ಗೂಗಲ್ ಮ್ಯಾಪ್ ಹೆಂಗೆ ಅಂತೇಳಿ. ನಮ್ಗೆ ಅಷ್ಟಕ್ಕೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಬರೀ ಫ್ಯಾಕ್ಟ್ರಿ ಊರುಗಳು ನೋಡ್ಕೊತೀವಿ ಅಷ್ಟೇ ಅದ್ರಾಗೆ. ಅದು ಬಿಟ್ಟರೆ ಇನ್ನೇನು ನೋಡಲ್ಲ. ಅದರ ಕಾಂಟ್ಯಾಕ್ಟ್ ನಂಬರು ಬರ್ದಿಲ್ಲ. ಕನ್ಫರ್ಮಾಗಿ ಅಡ್ರೆಸ್, ಫ್ಯಾಕ್ಟ್ರಿ ಹೆಸರು ನೋಡಿದ್ರೆ ಅಡ್ರೆಸ್ ಅದೇ ಬರ್ತೈತೆ. ಬೈಪಾಸಿಂದ 3 ಕಿಲೋಮೀಟ್ರ್ ಅಷ್ಟೇ ಇರೋದು ಪಕ್ಕಕ್ಕೆ. ಅದಲ್ಲ ಅಂದರೆ ಮುಂದಕ್ಕೆ ಹೋಗ್ಬೋದು. ನೋಡೋಣ ಲೊಕೇಶನ್ಗೆ ಹೋಗೋಣ. ಅದೇ ಆದರೆ ಹಂಗಾಯ್ತು, ಇಲ್ಲ ಅಂದರೆ ಇಲ್ಲ ಗುರು. 5 ಗಂಟೆಯಿಂದ ನಿದ್ದೆ ಅಂದರೆ ಭಯಂಕರ ನಿದ್ದೆ ಬರೋದು. ನಿಲ್ಲಿಸಿ 2 ತಕ್ಕ ಟೀ ಕುಡಿದ್ವಿ. ಇವಾಗ್ಲೂ ಫುಲ್ ನಿದ್ದೆ ಬಂತು. ಮತ್ತೊಂದ್ಸಲಿ ಗಾಡಿ ಸೈಡ್ಗೆ ಹಾಕಿ ಟೀ ಕುಡಿದು ಹೊಲ್ಟೆ ನೋಡು ಗುರು. ಬೆಳ್ಕರಿತು. ಇವಾಗ ನಿದ್ದೆ ಹೋಯ್ತು. ಇನ್ನು 40 ಕಿಲೋಮೀಟ್ರ್ನಾಗ ಇದೀವಿ. ಖಾಲಿ ಆದ ತಕ್ಷಣವೇ ಫ್ಯಾಕ್ಟ್ರಿ ಒಳಗೆ ಅವ್ನು ಖಾಲಿನ ಮಾಡಲಿ ಏನನ್ನ ಮಾಡಲಿ ಸ್ನಾನಗಿನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಉಂಡು ಗಾಡಿ ಸೈಡ್ಗೆ ಹಾಕಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಆಮೇಲೆ 3 ಗಂಟೆ ಮೇಲೆ ಬರಬೇಕು. ಇದು ಹಗ್ಲತ್ ಬರೋ ರೋಡ್ ಅಲ್ಲ. ಸಿಕ್ಕಾಬಿಡ್ಲೆ ಜಾಮ್ ಇರುತ್ತಿಲ್ಲ. ನೈಟೆಲ್ಲ ಹೊಡಿಬೇಕಾಗತ್ತೆ ಇವತ್ತು ಹೊಡೆದಂಗೆ. ಮತ್ತು ನಾಳೆ ಗಾಡಿ ಓಡ್ಸೋಕ್ಕೆ ಅಲ್ಲ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಆಗುತ್ತೋ ಅಷ್ಟೊತ್ತಿಗೆ. ಖಾಲಿ ಆದ ತಕ್ಷಣ ಹೊಲ್ಟ್ಬಿಡೋಣ. ಒಂದು 2-3 ಗಂಟೆ ನಿದ್ದೆ ಆದರೆ ಸಾಕು. ಮತ್ತೆ ಹೊಡೆದು ಬಿಡ್ತೀನಿ. ನಿಧಾನಕ್ಕೆ ಉಲ್ಟಿಸ್ಕೊಂಡು ಹೋಗ್ಬಿಟ್ರೆ ಸಾಯಂಕಾಲದ ಅಷ್ಟೊತ್ತಿಗೆ ಮಂಗ್ಳೂರಿಗೆ ಹೋದರೆ ರಾತ್ರಿಗೆ ಬೆಳಗ್ಗೆ ಎದ್ದು ಇದು ಫ್ರಂಟ್ ಟೈರ್ ಪಂಚರ್ ಹಾಕ್ಸ್ಬೋದು. ಅದು ಇದ್ದಕ್ಕಿದ್ದಂಗೆ ಹೆಂಗೆ ಪಂಚರ್ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಸರ್ವಿಸ್ ರೋಡು ಮಾಡಿದ್ದಾರೆ. 2 ಗಾಡಿ ಪಾಸ್ ಆಗಲ್ಲ, ಒಂದೇ ಗಾಡಿ ಪಾಸ್ ಆಗಕ್ಕೆ ಅಷ್ಟೇ ಮಾಡಿರೋ ಸರ್ವಿಸ್ ರೋಡು. ಅದು ಸರ್ವಿಸ್ ರೋಡು ದೊಡ್ಡದಿಲ್ಲ. ಆ ಕಡೆ ರೋಡು ಕ್ಲಿಯರ್ ಇಲ್ಲ, ಏನಿಲ್ಲ. ಏನು ಹೇಳ್ತೀರಾ ನೋಡಿ. ಅಂಶಗಳು ಡೀಸಲ್ಲು 200 ಕಿಲೋಮೀಟ್ರಿಗೆ 230 ಕಿಲೋಮೀಟ್ರಿಗೆ 80 ಲೀಟ್ರು ಡೀಸಲ್. 80-90 ಲೀಟ್ರ್ ಡೀಸಲ್ಲೇ ಖಾಲಿಯಾಗ್ಬಿಟ್ಟತೆ. ಏನು ಉಳಿದಿದ್ರು ಇನ್ನೊಂದು 20-30 ಲೀಟ್ರ್ ಉಳ್ದತ್ತೆ ಅಷ್ಟೇ. ಬನ್ನಿ ನೋಡೋಣ ಮುಂದೆ. ಇವಾಗ ಏನು ಬರ್ಕೊಂಡ್ರೂ ಆಗಲ್ಲ. ಇವನು ಯಾರು ಬೈಕ್ನೇನು ಇಲ್ಲ ರೋಡಾಗಿ ನಿಲ್ಸಿ ಪೆಟ್ರೋಲ್ ಐತೋ ಇಲ್ಲ ಅಂತ ಕೇಳ್ತಾನೆ. ಏನು ಚೆನ್ನಾಗಿಲ್ಲ ಇದೀರಯ್ಯಪ್ಪ. ಕ್ಯಾಲಿಕೇಟ್ ಬೈಪಾಸಿಗೆ ಬಂದ್ವಿ. ಇಲ್ಲಿ ಮಾತ್ರ ರೋಡ್ ಚೆನ್ನಾಗೈತೆ. ಫ್ಯಾಕ್ಟ್ರಿ ಬಂದು ಇನ್ನೊಂದು 15-16 ಕಿಲೋಮೀಟ್ರ್ ಐತೆ. ನಮ್ಮ ಅವಸ್ಥೆ ಹೆಂಗಾಗೈತೆ ಅಂತ ನೋಡಿ. ರಾತ್ರಿಯಿಂದ ಹಂಗೆ ನಿಂತ್ಕೊಂಡು ಹೊಡಿತಿರೋದು. ಟೈರ್ ಚೇಂಜ್ ಮಾಡಿದ್ರೆ ಚರಟೆ ಹಾಕಿಲ್ಲ ನಾವು. ಟೈರೆಲ್ಲ ಡೀಸೆಲ್ ಹಾಕ್ತಾಗಿಂದ ಚರಟೆ ಹಾಕಿಲ್ಲ. ಇನ್ನೊಂದು 15 ಕಿಲೋಮೀಟ್ರ್ ಐತೆ. ಇದೇ ರೋಡ್ನಾಗ ಹೋಗಿ ಡೀಸೆಲ್ ಯಾಕೆ ಹಾಕ್ಸೋಣ ಗುರು? ಅನ್ಲೋಡ್ ಮಾಡ್ಬೇಕು. ಅನ್ಲೋಡ್ ಮಾಡಿದ್ಮೇಲೆ ಆಮೇಲೆ ಡೀಸೆಲ್ ಹಾಕ್ಸೋದು. ಎಲ್ಲಿ ಅಂದರೆ ಮಾಯಿಗೆ ಬಂದು ಹಾಕ್ಸೋಣ. ಮಾಯಾಗೆ 83 ರೂಪಾಯಿ ಇತ್ತು ರೇಟು. ಫುಲ್ ಟ್ಯಾಂಕ್ ಮಾಡಿಸ್ತಾನೆ. ಮಂಗ್ಳೂರಿಗೆ ಹೋಗಕ್ಕೆ ಹಾಕಿಸ್ತಾನೆ. ಅದು ಆಮೇಲೆ ಫಸ್ಟು ಗಾಡಿ ಅನ್ಲೋಡ್ ಮಾಡಬೇಕು. ಗಾಡಿ ಅನ್ಲೋಡ್ ಆದರೆ ಆರಾಮಾಗಿ ಸಾಯಂಕಾಲದ ಅಷ್ಟೊತ್ತಿಗೆ ಮಂಗ್ಳೂರು ತಲುಪಿಬಿಡ್ತೀವಿ ಗುರು. ಬನ್ನಿ ಅಲ್ಲೋಗಿ ಫ್ಯಾಕ್ಟ್ರಿ ಹತ್ರ ಸಿಗೋಣ. ಫೈನಲಿ ಫ್ಯಾಕ್ಟ್ರಿಗೆ ಬಂದೆ. ನನ್ನ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ, ಇದೇ ಫ್ಯಾಕ್ಟ್ರಿ. ನಡ್ಕೊಂಡು ಯಾಕೆ ಬಂದಿದ್ದೀನಿ ಅಂದರೆ ಇದು ಕೇರಳ. ಅಕಸ್ಮಾತ್ರ ಇದು ನಮ್ಮದಲ್ಲ ಮಾಲು ಅಂಥೇಳಿ ಗಾಡಿ ವಾಪಸ್ ಹೋಗಂದರೆ ಜಾಗ ಇರಲ್ಲ ತಿರ್ಸ್ಕೊಂಡು ಹೋಗಕ್ಕೆ. ಅದಕ್ಕೆ ಮೇನ್ ರೋಡಾಗಿ ನಿಲ್ಲಿಸಿ ಒಂದು 500 ಮೀಟ್ರ್ ಒಳಗೆ ಬಂದಿದ್ದೀನಿ. ಇವೆಲ್ಲ ಅವರ ಗಾಡಿ 10 ಗಂಟೆಗೆ ತಾಂಬ ಅಂದ. ಜಾಗ ಇಲ್ಲ ಗಾಡಿ ನಿಲ್ಸೋಕ್ಕೆ.
ಯಾವ ಬಸ್ ಬೇರೆ ಕಟ್ ಹಾಕಿದಾರೆ ಒಳಗೆ ಚೈನ್ ಹಾಕಿ. ಚೈನ್ ಬೀಚ್ ಕತ್ಕೊಂಡು ಹೋಗೋದೇನು ದೊಡ್ಡದೇನು ಗುರು ಬಸ್ನ. ಇವಾಗ ಎಂಥ ರೋಡಾಗಿ ರಿವರ್ಸ್ ತರ್ಬೇಕಂದ್ರೆ ಕೆಳಕ್ಕೆ ನಾನು ರಿವರ್ಸ್ ಅಲ್ಲ ಸೀದಾ ತರ್ಬೇಕಂದ್ರೆ ಅದು ಫುಲ್ಲು ಹಿಂಗೆ ಡೌನ್ ಇರೋದು. ಆ ಡೌನ್ನಾಗ ತಗೊಂಬರ್ಬೇಕು. ಕನ್ಫರ್ಮ್ ಆಯಿತು, ಗೂಗಲಕ್ಕೆ ಕರೆಕ್ಟಾಗಿ ಕರ್ಕೊಂಬಂದಾಳೆ. ನನಗೆ ಒಂದೊಂದ್ಸಲಿ ಮೋಸ ಮಾಡಿಬಿಡ್ತಾಳೆ ಗುರು ನನಗೆ ಇವಳು. ಒಂದೊಂದ್ಸಲಿ ಕೈ ಹಿಡಿತಾಳೆ, ಒಂದೊಂದ್ಸಲಿ ಮೋಸ ಮಾಡಿಬಿಡ್ತಾಳೆ. ಇವಾಗ ರೋಡ್ ಹೆಂಗಾಯ್ತು ಅಂದರೆ ಫುಲ್ ಕಟಾನ್ ಕಟ್ಟಿ ರೋಡ್ ಇರೋದು. ಹಿಂಗೆ ಡೌನ್ ಇಳಿಬೇಕು. ಸಕಲೇಶ್ವರ ಘಾಟ್ನಾಗ ಇಳಿತೀವಲ್ಲ ಅದಕ್ಕಿನ್ನ ಫುಲ್ ಡೌನೇ ನೋಡಿ. ಡೌನ್ ಕಾಣ್ತಾ ಇದೆಯಲ್ಲ, ಇನ್ನು ಅಲ್ಲಿ ಮೇಲೆ ಹೋದಂಗೆಲ್ಲ ಕಾಣುತ್ತೆ. ಇವಾಗ ಗಾಡಿ ತರಬೇಡ ಅಲ್ಲೇ ಇರು ಅಂತ ಹೇಳಿದಾನೆ. ಒಂಚೂರು ಸೈಡಿಗೆ ಹೊಡೆದ್ಬಿಟ್ರೆ 10 ಗಂಟೆ ತಕ್ಕನ ರೋಡ್ನಾಗ ತೊಂದರೆ ಆದರೆ ಮಾತ್ರ ಗಾಡಿ ತಗೊಂಬ ಅಂತ ಹೇಳಿದೆ ನಾನು. ಗಾಡಿಗೆ ಓಡಾಡೋಕ್ಕೆ ಜಾಗ ಬಿಟ್ಟು ಅಲ್ಲಂತಂಗೆ ನಿಲ್ಲಿಸ್ಬಿಡೋಣ. ಅವನು ಏನು ಹೇಳ್ದ ಅಂದರೆ ಫ್ಯಾಕ್ಟ್ರಿನು 2 ಗಾಡಿ ಲೋಡ್ ಮಾಡಿ ಕಳಿಸ್ತೀನಿ, ಆಮೇಲೆ ಗಾಡಿ ತಗೊಂಬ ಅಂತಂದ. ಸ್ನಾನ ಮಾಡ್ಬೇಕು. ಅವನ ಹತ್ರ ನೀರಿನ ವ್ಯವಸ್ಥೆ ಐತಿಲ್ಲ ಕೇಳಲೇ ಇಲ್ಲ. ಆಮೇಲೆ ನೋಡೋಣಂತೆ. ಫಸ್ಟ್ ಹೋಗಿ ಶರ್ಟ್ ಹಾಕಿಡೋಣ ಗುರು. ನಾವು ಹೆಂಗಿದ್ದೀವಿ ನಮ್ಮನ್ನು ನೋಡಿದ್ರೆ ಕಳ್ರ ಅಂತೇಳಿ ಪೊಲೀಸ್ ಗಿಲೀಸಿಗೆ ಕಂಪ್ಲೇಂಟ್ ಕೊಟ್ಗಿಟ್ಟಾರು. ಬರ್ಬೇಕಾದ್ರೆ ಡೌನು ಲೂಟ್ಲಾಗ ಬಂದ್ಬಿಡ್ತು ಗಾಡಿ. ಇವಾಗ ಹತ್ತಬೇಕು. ಎಕ್ಸ್ಟ್ರಾ ಗೇರ್ನಾಗ ಹತ್ತಿಸ್ತಾ ಇದ್ದೀನಿ ನೋಡಿ. ನಮಗೆ ತೇಕ್ ಬರ್ದೈತೆ. ಬನ್ನಿ ಗಾಡಿ ಹತ್ರ ಹೋಗೋಣ. ನೋಡಿ ಅಭಿಮನ್ಯುಗೆ ಇಲ್ಲಿ ಬಿಟ್ಟು ಹೋಗಿದ್ದೀನಿ. ಅಂದರೆ ಪಕ್ಕದಾಗೆ ಅವು ಚಿಕ್ಕ ಗಾಡಿಗಳು ಹೋಗೋಕ್ಕೆ ಜಾಗ ಐತೆ, ಇಲ್ಲೇ ನಿಲ್ಸೋಣ. ಅವನೇನಾದರೂ ತೊಂದರೆ ಆದರೆ ಮಾತ್ರ ಕೆಳಕ್ಕೆ ಬಂದದಾನೆ. ಅಲ್ಲೊಂದು ಗಾಡಿ ಹೋಗಿ ತಂದ್ಕೊಂಡ್ರೆ ಐತೆ, ನೋಡೋಣ. ಇವ್ರು ಏನಾದರೂ ಹೇಳಿದರೆ ತಗೊಂಡು ಹೋದ್ರೆ ಆಯ್ತು. ಏನು ಹೇಳಿಲ್ಲ ಅಂದರೆ ಇಲ್ಲೇ ಇರೋಣ. ಆಮೇಲೆ ನೋಡೋಣ ಇವ್ರಿಗೆ ಬಸ್ ಹೋಗಿಸ್ತೀವಿ. ತಳ 10 ಗಂಟೆಗೆ ಹೋಗ್ಬೇಕಂತೆ. ಜಾಗ ಇಲ್ಲ ಅಲ್ಲಿ ಗಾಡಿ ನಿಲ್ಸೋಕ್ಕೆ. ಮೊಬೈಲ್ ತಗೊಂಬ, ಟೀ ಕುಡ್ದು ಬರೋಣ. ಹಾಂ ಇಲ್ಲಿರಲಿ ತಗ, ಬೀಗ ಆಫ್ ಮಾಡಿ ಮೊಬೈಲ್ ತಗೊಂಡು ಟವಲ್ ತಗೊಂಬರ. ಇದು ಏರ್ ಬಂದಿತ್ತು ಗುರು, ಈ ಟೈರ್ ಹಾಕ್ಕೊಂಡು ಬಂದಿದ್ನಿ. ಬೆಂಕಿ ಆಗೈತೆ. ಡೌಟ್ ಇದ್ದಾವೆ ಬರ್ತವೆ, ಓಕೆ ಇದ್ದಾವೆ ಬರಲ್ಲ. ಟೈರೇ ತೂತಾಗ್ಬಿಟ್ಟದ ಗುರು. ಇದು ನೋಡಿ ಒರಿಜಿನಲ್ ಟೈರು, ಟ್ಯೂಬು ಐತೆ, ಹೋಗಿಲ್ಲ. ಬೀಗ ಆಫ್ ಮಾಡು. ಈ ಕಡೆ ಟೈರು ತೂತಾಗೈತೆ. ಇವಾಗ ಅದನ್ನ ತೋರ್ಸೋಕ್ಕಾಗಲ್ಲ ಅದ್ರೊಳಗೆ ಹೋಗಿ. 2 ಪ್ಯಾಚ್ ಹಾಕ್ಸ್ಬೇಕು. ಇಷ್ಟೊತ್ತಿಗಾಗಲೇ ಸುಮ್ಮನೆ ಸೆಕೆ ಅಂದರೆ ಸೆಕೆ. ಫಸ್ಟು ಒಂದು ಚಾ ಕುಡ್ದು ಬರೋಣ. ಬರ ಮೊಬೈಲ್ ತಗೊಂಡು ಬರ ಬೇಗ. ಇಟ್ಕೊಂಬ ಜೋಮ್ನಕ್ಕೆ. ಇಲ್ಲೆಲ್ಲ ಜಾಗ ಐತೆ ನೋಡೋಣ. ಬೈಲ್ ಮೇಲೆ ಗಾಡಿ ನಿಲ್ಸಕ್ಕೆ. ಬೆಳಿಗ್ಗೆಯಿಂದ ಚಾಚಿ ಮಾಡಿದ್ದೀವಿ, ಇವಾಗ ಎದ್ದು ಹೊರಟಿದ್ದೀವಿ ನೋಡಿ. ನಮ್ಮ ಹೆಂಗಾಗಿದ್ದೀವಿ ಅಂತ ನಮ್ಮ ನೋಡೋದೇ ಬೇಡ ನೀವು. ಆ ಥರ ಆಗಿಬಿಟ್ಟಿದ್ದೀವಿ ಬಿಸಿಲಿಗೆ. ಇವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡೋವರೆಗೂ ಇಷ್ಟೇ ನಾವು. ಇವಾಗ ಈ ಡೌನ್ ಹೆಂಗೈತಂದರೆ ಫುಲ್ ಕಟಾನ್ ಕಟ್ಟಿ ಡೌನು. ಈಗ ಈ ಡೌನ್ನಾಗ ಏನು ಮಾಡ್ಬೇಕಂದ್ರೆ ಸಣ್ಣ ಗೇರ್ ಹಾಕ್ಕೊಂಡು ಇಂಜಿನ್ ಬ್ರೇಕ್ ಹಾಕ್ಕೊಂಡು ಇಳಿಸ್ಬೇಕು. ಯಾಕಂದರೆ ಎದುರಿಗೆ ಮನೆ ಐತೆ ಗುರು. ಮನೆ ಒಳಗೆ ಹೋದ್ರೆ ಏನು ಮಾಡ್ತೀರ, ಲಾರಿ ನೋಡ್ತಾ ಇರ್ಬೋದು ನೀವು. ಅಪೋಸಿಟ್ ಗುಡ್ಡ ಕಾಣ್ತೈತೆ, ಕೆಳಗೆ ಫುಲ್ ಡೌನ್ ಇರೋದು, ಗುಂಡಕ್ಕೆ ಫ್ಯಾಕ್ಟ್ರಿ ಇರೋದು. ಅದಕ್ಕೆ ನಿಧಾನಕ್ಕೆ ಇಳಿಸೋಣ. ಅವಾಗಲೇ 2 ಸಲ ಹೋಗಿ ಕೇಳಿ ಬಂದ್ವಿ. ಅವನೇನಂತ ಅಂದರೆ 3 ಗಂಟೆಗೆ ತಗೊಂಬರ್ರಿ ಅಂದ. ನಾವು 3 ಕಾಲಿಗೆ ಹೋಗ್ತಾ ಇದ್ದೀವಿ. ನೀರು ಗೀರು ಎಲ್ಲ ವ್ಯವಸ್ಥೆ ಐತೆ ಸ್ನಾನ ಮಾಡೋಕ್ಕೆ. ನೋಡಿ ಗುರು ಹೆಂಗೈತೆ ಡೌನು. ಅದಕ್ಕೆ ಎಕ್ಸ್ಟ್ರಾ ಗೇರ್ ಹಾಕಿರೋದು ನಾನು. ಯಾಕೋ ಇದು ಇಂಜಿನ್ ಬ್ರೇಕ್ ಬಟನ್ ಒಂದ್ಸಲಿ ಕೆಲಸ ಮಾಡಿದಾಗ ಒಂದ್ಸಲಿ ಮಾಡಲ್ಲ. ಇದು ಏನಾಗಿತ್ತು ಅಂತ ಚೂರಿಸ್ಬೇಕು ದುರ್ಕೋಗಿ. ನಿನ್ನೆನೂ ಹಂಗೆ ಕೆಲಸ ಮಾಡಿರಲಿಲ್ಲ ಗಾಡಿನಾಗೆ. ನೋಡಿ ಜಾಸ್ತಿ ರೇಸ್ ಮಾಡಬಾರ್ದು ಈ ಡೌನ್ನಾಗ ಗಾಡಿ. ಅಲ್ಲಿ ಎದುರಿಗೆ ಕಾಂಪೌಂಡ್ ಕಾಣ್ತಿದೆ, ಅಲ್ಲಿಂದ ರೈಟಿಗೆ ಹೋಗಿ ಹಂಗೆ ಲೆಫ್ಟಿಗೆ ಹೋಗ್ಬೇಕು. ಗುಡ್ಡದ ಸೊಂದಾಗಿರೋದು ಫ್ಯಾಕ್ಟ್ರಿ. ಇವಾಗ ಹೋಗಿ ಟಾರ್ಪಲ್ ಬಿಚ್ಚಬೇಕು. ಅವನು ಬೆಳಗ್ಗೆಯಿಂದ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ, 2 ಗಾಡಿ. ಆ ಗಾಡಿ ಲೋಡ್ ಮಾಡಿದ್ಮೇಲೆ ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದ. ನಾವು ಹೆಂಗೋ ಸಾಯಂಕಾಲನೆಲ್ಲ ಹೊರಡ್ತಿದ್ದು, ಅದಕ್ಕೆ ರೆಸ್ಟ್ ತಗೊಂಡ್ವಿ. ಈಗ ಅವನೇನು ಬಂದೇಟಿ ಖಾಲಿ ಮಾಡಿದ್ರು ಹಗ್ಗ ಟಾರ್ಪಲ್ ಎಲ್ಲ ಬಿಚ್ಚಿದ್ವಿ. ಹೆಂಗೆ ಚೆಲ್ಲ ಪೀಲೆ ಆಗಿಬಿಡ್ದಾವೆ. ಕಟ್ಟೆ ತುಂಡ್ಬಿಟ್ಟು ಜರಿಗೆ ಹೋಗಿದ್ದಾವೆ. ಇಲ್ಲಿದ್ದಾವೆ ಮುಂದಕ್ಕೆ ಹೋಗಿದ್ದಾವೆ ನೋಡಿ ಹೆಂಗಾಗಿದ್ದಾವೆ. ಇವಾಗ ಅನ್ಲೋಡಿಗೆ ಕರೆದ, ಹೋಗಿ ಅನ್ಲೋಡಿಗೆ ಬಿಡಬೇಕು. ಎಷ್ಟದಂದರೆ 10 ಕಾಯಿಲ್ಲದಾವೆ. ಒಂದು ಅರ್ಧ ಗಂಟೆ 3/4 ಗಂಟೆಗೆ ಖಾಲಿ ಆಗುತ್ತೆ. ಅಲ್ಲೊಂದು ಗಾಡಿ ಐತೆ, ಅಲ್ಲಿ ಕ್ಯಾಂಟ್ರ್ ಅದು ಹೊರಕ್ಕೆ ಬರ್ಬೇಕು. ಇವಾಗ ಫಸ್ಟು ತಗೊಂಡೋಗೋಣ ಬನ್ನಿ ಅಲ್ಲಿಗೆ.
ಗುರು ಅಭಿಮನ್ಯು ಇವಾಗ ಖಾಲಿ ಆಗ್ತಾಯಿದ್ದಾನೆ ನೋಡಿ. 5 ಗಂಟೆಗೆ ಬಿಟ್ಕೊಂಡಿದ್ದಾರೆ. ನಾನಂತೂ ಇಲ್ಲಿ ಬಾತ್ರೂಮ್ ಇತ್ತು, ಫ್ರೆಶ್ ಆಗಿಬಿಟ್ಟೆ ಗುರು. ಗಾಡಿ ಹಗ್ಗ ಟಾರ್ಪಲ್ ಬಿಚ್ಚದೆ ಕಾದಿದ್ದೆ, ಹಗ್ಗ ಟಾರ್ಪಲ್ ಬಿಚ್ಚದೆ ಇಟ್ಟಿಗೆನೆ ಫ್ರೆಶ್ ಆಗಿಬಿಟ್ಟೆ. ಪಾಪ ಕಾಯಲು ಮುಂದೆ ಸರಿದ್ಬಿಟ್ಟಿದ್ದಾವೆ. ಅವು ನಮಗೂ ತೊಂದರೆ, ಯಾಕಂದರೆ ಅನ್ಲೋಡ್ ಮಾಡೋಕ್ಕೆ ಭಾಳ ತೊಂದರೆ ಆಗ್ತೈತೆ. ಅದರಿಂದ ಈ ಒಳಕ್ಕೆ ಹೋಗೋಣ ಅಂದರೆ ಸಾಂಗ್ ಹಾಕಿದ್ದಾನೆ, ಯಾವುದೋ ಮಲಯಾಳಿ ಸಾಂಗು. ಕಾಪಿ ರೈಟಿಂಗ್ ಬಂದ್ಬಿಡ್ತದೆ. ನಾವು ಬೆಳಗ್ಗೆ ಇದ್ದಿದ್ದು ಗತಿ ಇವಾಗ ಇದ್ದಿದ್ದು ನೋಡಿ ಎಷ್ಟು ಫ್ರೆಶ್ ಇದ್ದೀವಿ. ಸ್ನಾನ ಮಾಡಿಬಿಟ್ರೆ ಅಷ್ಟೊಂದು ಬಿಸಿಲು ಬಿದ್ದಿಲ್ಲ ಇಲ್ಲಿ ಇನ್ನು ಕೇರಳದಾಗೆ. ಇನ್ನು ಸ್ಟಾರ್ಟಿಂಗು ಫುಲ್ಲು ಉಮ್ರ. ಏನು ಹೇಳ್ತೀರಿ ಬೆಳಗ್ಗೆಯಿಂದ ನಮ್ಮದು ಸ್ನಾನ ಮಾಡೋವ್ರಿಗೆ ಸಮಾಧಾನ ಆಗಿಲ್ಲ. ಸ್ನಾನ ಮಾಡಿದ್ವಿ. ಗೂಗಲ್ ಅಕ್ಕ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡಿರೋದು, ಸೀದಾ ಫ್ಯಾಕ್ಟ್ರಿಗೆ ಕರ್ಕೊಬಂದಾಳೆ. ಇದು ಫಸ್ಟ್ ಟೈಮ್ ಎಲ್ಲ ಮಸ್ತ್ ಕರ್ಕೊಬಂದಾಳೆ. ಆದರೆ ನನಗೆ ಏನು ಮಾಡ್ತೇನೆ ಒಂದೊಂದ್ಸಲಿ ಮೋಸ ಮಾಡಿಬಿಡ್ತಾಳೆ. ಅದಕ್ಕೆ ಗೂಗಲ್ ಅಕ್ಕನ ಬೇಜಾರು. ಮಾವಿನ ಮರ ನೋಡಿ ಮಾವಿನಕಾಯಿ ಬಿಟ್ಟಿದ್ದಾವೆ ಒಳಗೆ. ಈ ಕಾಯಲ್ಲಿ ಏನು ಮಾಡ್ತಾರೆ ಅಂದರೆ ತಗೊಂಡೋಗಿ ಶೀಟ್ ಮಾಡ್ತಾರೆ. ಯಾವ ಶೀಟ್ ಅಂದರೆ ಕೂಲ್ ಶೀಟು. ಇಲ್ಲಿ ಕಂಪ್ನಿಗೆ ಹಾಕಿದಾರೆ ನೋಡಿ. ಇದೇ ಶೀಟ್ ರೆಡಿ ಆಗೋದು. ಒಳಗೆ ತೋರಿಸ್ತೀನಿ ಬನ್ನಿ, ವೀಡಿಯೋ ಮಾಡ್ಬೋದೇನಂತ ಕೇಳಿದೆ. ಮಾಡ್ಕೆ ಅಂತ ಹೇಳಿದರು. ಒಳಗೆ ಹೋಗಿ ತೋರಿಸ್ತೀನಿ. ಫಸ್ಟ್ ಹೊರಗಡೆ ನೋಡ್ಕೊಂಬಿಡಿ. ಇದೇ ಗುಡ್ಡ ನೋಡಿ, ಇಲ್ಲಿ ಖಾಲಿ ಆಗ್ತೈತೆ. ಇನ್ನು ಸ್ವಲ್ಪ ಇದ್ದಾವೆ ಅಷ್ಟು. 10 ಕಾಯಲ್ಲಿದ್ದು ಹತ್ರಾಗ ಎಷ್ಟು ಇಳಿಸಿದಾರೆ ನೋಡೋಣ ಬನ್ನಿ. ಒಳಗೆ ಹೋಗಿ ತೋರಿಸ್ತೀನಿ. ರಿವರ್ಸ್ ಹೊಡಿಯೋಕ್ಕೆ ಸಣ್ಣ ಜಾಗ ಯಾವುದಿದ್ರೇನು ಗಾಡಿ ಖಾಲಿ ಮಾಡ್ಬೇಕಂದ್ರೆ ಯಾವ ಸ್ವಂದಾಗ ಬೇಕಾದ್ರೆ ಹೊಡಿತೀವಿ ನಾವು ಇನ್ನೊಬ್ರಂಗೆ ಗಾಡಿ ಇಲ್ಲಿ ಹೋಗಲ್ಲ ಬರೋಲ್ಲ ಅಂತ ಕತೆನೇ ಕಟ್ಟಲ್ಲ ನಾನು. ಅದು ಹೋಗಿಲ್ಲ ಅಂದ್ರೆ ಒಂದು 5-6 ಸಲ ರಿವರ್ಸ್ ಹೊಡೆದು ಗಾಡಿ ಬಿಟ್ಟುಬಿಡ್ತೀನಿ. ಅದು ಡ್ರೈವರ್ ಲಕ್ಷಣ. ನನ್ನ ತಮ್ಮ ಇದ್ದಾನೆ ಗುರು. ಅಣ್ಣ ಗಾಡಿ ಅಲ್ಲೋಗಲ್ಲ ಅಣ್ಣ, ಇಲ್ಲೋಗಲ್ಲ ಅಣ್ಣ ಅಂತ ನನಗೆ ಹೇಳ್ತಾನೆ ಅವನು. ನೋಡಿ ಬನ್ನಿ, ಸೀಟ್ ರೆಡಿ ಆಗೋದು ತೋರಿಸ್ತೀನಿ. ನೋಡಿ ಗುರು, ಸೀಟು ರೆಡಿ ಆಗ್ತದೆ. ಇಲ್ಲೇ ಕಾಯಿಲೆ ಹಾಕಿದ್ದಾರೆ. ಇಲ್ಲಿಂದ ತಗೊಂಡು ಹಿಂಗೆ ಹೋಗ್ತಿತ್ತು. ಖಾಲಿ ಆಗೈತೆ, ತೆಗ್ದಿದ್ದಾರೆ. ನಾನು ಬಂದಾಗ ಕೆಲಸ ಚಾಲು ಇತ್ತು. ಇದು ರೆಡೆ ಗ್ಲಾಸ್ ಹಿಂಗೆ ಹೋಗುತ್ತೆ. ಅಂದರೆ ನಾನು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡಿಂಗಿಗೆ ಇಟ್ಟಿದ್ದೆ, ಅದಕ್ಕೆ ಮೊಬೈಲ್ ಹತ್ರಕ್ಕೆ ಹೋಗಿರಲಿಲ್ಲ. ಸೀಟು ಇಲ್ಲಿ ರೆಡಿ ಆಗಿದಾವೆ ನೋಡಿ. ಸಾಂಗ್ ಇಲ್ಲೇ ಹಾಕ್ಕೊಂಡು ಕುತ್ಕೊಂಡು ನಾನು ಇವಾಗ ಮ್ಯೂಸಿಕ್ ಬರ್ತೈತೆ ನೋಡಿ. ಸೀಟ್ ಇಲ್ಲೇ ರೆಡಿ ಆಗಿದಾವೆ ನೋಡಿ. ಎಷ್ಟೆಷ್ಟು ಅಡಿ ಬೇಕೋ ಅಷ್ಟೆಷ್ಟು ಅಡಿ ಕಟ್ ಮಾಡಿ ಇಟ್ಟಿದ್ದಾರೆ ಅವರು. ಇಲ್ಲೇನು ಇದಾವೆ ನೋಡಿ. ಹಾಗೆ ಡಿಸ್ಪ್ಯಾಚ್ ಮಾಡ್ತಿರ್ತಾರೆ. ನಮಗೆ ಬೆಳಗ್ಗೆಯಿಂದ ಯಾಕೆ ನಿಲ್ಲಿಸಿದ್ರು ಅನ್ಲೋಡ್ ಮಾಡ್ದಂಗೆ ಅಂದರೆ ಜಾಗ ಇರಲಿಲ್ಲ, ಅದಕ್ಕೆ ನಿಲ್ಲಿಸಿದ್ರು ನೋಡಿ. ಇಲ್ಲೆಲ್ಲ ರೆಡಿ ಇದಾವೆ ನೋಡಿ. ಕಟ್ಟೆ ತುಂಡಿನ ಮೇಲೆ ಒಂದು ಕಾಯಲ್ಲೂ ಇಲ್ಲ, ಎಲ್ಲ ಜರುಗಿಬಿಟ್ಟಿದ್ದಾವೆ. ಯಾಕೆ ಜರುಗಿದಾವೆ ಅಂದರೆ ಸಣ್ಣ ವಂಶ ಎಲ್ಲ ಲೆಸ್ ಮಾಡಿಬಿಟ್ಟಿವಿ ನಾವು. ಈ ವೈಟ್ ಟೇಪರ್ ಹಾಕಿರ್ತಾರಲ್ಲ ಅದನ್ನೆಲ್ಲ ಲೆಸ್ ಮಾಡಿದರೆ ಏನಾಗ್ತಾವೆ ಅಂದರೆ ಕಟ್ಟೆಯಿಂದ ಜರುಗಿಬಿಟ್ಟಿದ್ದಾವೆ. ಇದು 2ನೇ ಸಲ. ಮಂಗ್ಳೂರಿಗೆ ಬಂದಾಗ ಹಂಗೆ ಒಂದು ಸಲ ಜರುಗಿದ್ವು. ಇದು ಕಣ್ಣೂರಿಗೆ ತುಂಬಿಕೆ ಬಂದಾಗ ಒಂದು ಚೂರು ಜರುಗಿರ್ಲಿಲ್ಲ ನೋಡಿ. ಇವರು ಏನೋ ವೀಡಿಯೋ ಮಾಡ್ಕೊಂತದಾನಂತ ನೋಡ್ತಾರೆ ಹುಡುಗರು. ಇವರಿಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ ಇವರಿಬ್ಬರಿಗನ್ನ. ಇವಾಗ ನೋಡಿ ಕೇಳಿದರು ನಮ್ಮ ಕಂಪ್ನಿದು ವೀಡಿಯೋ ಅಪ್ಲೋಡ್ ಮಾಡ್ತೀನಂತಂದು. ನಮ್ಮದು ಹೆಸರು ಬರುತ್ತೆ ನೋಡಿ, ಬಂತು NS ಟ್ರಕ್ ಟ್ರಾವೆಲರು. ನಾವೇ ಸಬ್ಸ್ಕ್ರೈಬ್ ಮಾಡಿ ನಾವೇ ಗಂಟೆ ಹೊಡ್ಕೊಟ್ಬಿಡೋಣ. ಹಾಂ ಅಣ್ಣ ಭಯ್ಯ ಇಲ್ಲ ಭಾಳ ಖುಷಿ ಆಗ್ತಾರೆ ಪಾಪ ಅವ್ರನ್ನ. ನಾವು ವಿಡಿಯೋ ತಗೊಂಬಿಡೋಣ. ಹಾಂ ಹಾಂ ಸಬ್ಸ್ಕ್ರೈಬ್ ಮಾಡಿಕೊಟ್ವಿ. ಇನ್ನೊಂದು 4-5 ಕಾಯಲ್ಲಿದ್ದಾವೆ. ಬೇಗ ಅನ್ಲೋಡ್ ಮಾಡಿಕೊಟ್ರೆ ಹೋಗ್ತೀವಿ. ನಮಗೆ ರೆಸ್ಟ್ ಆದಂಗೆ ಆಯ್ತು. ಬೆಳಗ್ಗೆಯಿಂದ ಬೆಳಗ್ಗೆ ಖಾಲಿ ಮಾಡಿದ್ರು ರೆಸ್ಟೇ ತಾಂತಿದ್ದು. ಯಾಕಂತೀರಾ, ನಾವು ಹೋಗಿ ಹೈವೇ ರೋಡಾಗಿ ನಿಂತ್ಕೊಂತಿದ್ವಿ. ಅಲ್ಲಿ ಯಾಕೆ ನಿಂತ್ಕೊಳ್ಳೋದು ಅಂತೇಳಿ ಇಲ್ಲೇ ಮರದಡಲ್ಲಿ ನಿಲ್ಲಿಸಿದ್ರು. ಇವಾಗ ಅನ್ಲೋಡ್ ಮಾಡ್ತಾಯಿದ್ದಾರೆ. 5 ಟನ್ ಕೆಪಾಸಿಟಿ ಅಂತ ಗುರು. ಅದು ಎತ್ತದು ಅಲ್ಲಿದೆ ನೋಡಿ ಮೇಲೆ 5 ಟನ್ ಅಂತೇಳಿ. ಅದ್ರಾಗೆ ಅನ್ಲೋಡ್ ಮಾಡೋದು. ಇವು ಕಾಯಲ್ಲು ಒಂದೊಂದು 3 ಟನ್ ಬರ್ಬೋದು. 10 ಕಾಯಲ್ಲಿ ಇಕ್ಕಿದ್ದಾರೆ ಅಂದರೆ 3 ಟನ್ ಬರ್ತದೆ ಒಂದು ಕಾಯಲ್ಲು. ಇನ್ನೊಂದ್ಸಲಿ ನೋಡೋಣ. ನಾವು ಏನು ಲೋಡ್ ಇಲ್ದಾಗ ಮಾತ್ರ ಕಾಯಲ್ಲಿ ತುಂಬೋದು, ಇಲ್ಲಾಂದರೆ ತುಂಬೋದಿಲ್ಲ ಕಾಯಲ್ಲು. ಯಾಕಂತೀರಾ, ಈ ಕೆಲಸ ಆಗ್ತದಂತೇಳಿ. ಮಂಗ್ಳೂರಿಗೆ ಬರ್ಬೇಕಾದ್ರೆ 2 ಟೈರ್ ಹೊಡೆದೋಗಿದ್ದು ನಾನು ಮಳೆಗಾಲದಾಗ ತುಂಬಿದ್ದಲ್ಲ. ಅವಾಗಲೂ ಹಿಂಗೆ ಜರುಗಿದ್ವು, ಇವಾಗೂ ಹಂಗೆ ಜರುಗಿದಾವೆ ನೋಡಿ. ಅದಕ್ಕೆ ಹಂಗಾಗಿರೋದು. ನಮ್ಮ ವೀಡಿಯೋ ನೋಡ್ತಾ ಇದ್ದಾನೆ ಅಣ್ಣ ನೋಡಿ.